ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ಆಶಯಗಳು ಮತ್ತು ಸಮಸಮಾಜದ ಕನಸುಗಳು ವಿಚಾರ ಸಂಕಿರಣವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಪೀಠಿಕೆಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದು ಭಾರತದ ಸಂವಿಧಾನವನ್ನು ರಚಿಸಿ ದೇಶಕ್ಕೆ ಸಮರ್ಪಣೆ ಮಾಡಿದ ದಿನವಾಗಿದೆ. ಹಾಗಾಗಿ ಈ ದಿನ ಭಾರತೀಯರಾದ ನಮ್ಮೆಲ್ಲರ ಜನ್ಮದಿನವಾಗಿದೆ. ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸುವ ಸಂವಿಧಾನ ನೀಡಿದ ಹೆಗ್ಗಳಿಕೆ ನಮ್ಮ ಅಂಬೇಡ್ಕರ್ ಅವರಿಗಿದೆ ಎಂದರು. ನಾನು ಶಾಸಕನಾಗಲು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಲು, ಮೋದಿಯವರು ಪ್ರಧಾನಮಂತ್ರಿಯಾಗಲು ಸಂವಿಧಾನವೇ ಕಾರಣ ಎಂಬುದನ್ನು ನಾವೆಲ್ಲರೂ ನೆನಪಿಡಲೇಬೇಕು. ಇಂತಹ ಸಂವಿಧಾನವನ್ನು ನಾವೆಲ್ಲ ಉಳಿಸಿಕೊಳ್ಳಬೇಕು ಎಂದರು. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾತನಾಡಿ, ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ನಡೆಸಿದ ಹೋರಾಟದ ಪ್ರತಿಫಲವೇ ಸಂವಿಧಾನವಾಗಿದೆ ಎಂದರು. ಸಂವಿಧಾನ ಬದಲಾಯಿಸಿ ಎನ್ನುವವರನ್ನು ರಾಷ್ಟ್ರದ್ರೋಹಿಗಳು ಎಂದು ಕರೆಯಬೇಕಾಗುತ್ತೆ. ಹಿಂದೂಗಳ ಪರವಿರುವ ಪಕ್ಷವನ್ನು ಬೆಂಬಲಿಸಿ ಎಂದ ಉಡುಪಿಯ ಮಠಾಧೀಶರ ಹೇಳಿಕೆಯನ್ನು ಖಂಡಿಸಿದರು. ಮಠಾಧೀಶರೇ, ನೀವು ಮೊದಲು ಹಿಂದೂ ಧರ್ಮದೊಳಗಿನ ನ್ಯೂನತೆಗಳನ್ನು ಸರಿಪಡಿಸಿ ನಂತರ ಮಾತನಾಡಿ ಎಂದರು. ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಸುರೇಶ್ ಶಂಕರಪುರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ದಸಂಸ ಜಿಲ್ಲಾ ಸಂಚಾಲಕ ಮಲ್ಲೇಶ್ ಚುಂಚನಹಳ್ಳಿ, ಜಿಲ್ಲಾ ಖಜಾಂಚಿ ಪುಟ್ಟಸ್ವಾಮಿ, ಶ್ರೀನಿವಾಸ ಮೂರ್ತಿ, ಅಗಿನವಾಳು ಚಿಕ್ಕಣ್ಣ, ಮರಿಸ್ವಾಮಿ, ಯಶವಂತ್ ಕುಮಾರ್, ನವೀನ್, ರವಿ, ಅನಿಲ್, ನಟರಾಜು, ನಾರಾಯಣ, ಪ್ರಕಾಶ್, ಶಿವಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದರು. ಇವತ್ತಿನ ಸಂವಿಧಾನ ಸಮರ್ಪಣಾ ದಿನದ ಆರ್ಥಿಕ ಶುಭಾಶಯಗಳನ್ನು ಮೊದಲನೇದಾಗಿ ನಾನು ಕೋರಲಿಕ್ಕೆ ಬಯಸ್ತೇನೆ. ಇದು ಇವತ್ತಿನ 2ನೇ ಕಾರ್ಯಕ್ರಮ. ಬೆಳಿಗ್ಗೆ ನಮ್ಮ ಮೈಸೂರಿನ ಟೌನಲ್ಲಿ ನಾನು ಮತ್ತು ನಮ್ಮ ಪಕ್ಷದವರಿಬ್ಬರು ಕೂಡ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲೂ ಕೂಡ ಬಾಬಾ ಸಾಹೇಬರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಇಲ್ಲಿಗೆ ನಾವು ಬಂದಿದ್ದೇವೆ. ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ನಮ್ಮ DSS ಎಲ್ಲ ಮುಖಂಡರುಗಳು ಸೇರಿ ವಿಶೇಷವಾಗಿ ನಮ್ಮ ಸುರೇಶ್ ಅವರು, ಮಹೇಶ್ ಅವರು, ನಮ್ಮ ನಾರಾಯಣ ಅವರು ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇವತ್ತಿನ ವಿಚಾರ ಸಾಕಷ್ಟು ವಿಚಾರ ಇದೆ. ಇನ್ನು ದೀಪಕ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ನನ್ನ ಉದ್ಘಾಟನೆ ಭಾಷಣವನ್ನು ಮಾಡಲಿಕ್ಕೆ ತಮ್ಮ ಮುಂದೆ ಇಟ್ಟಿದ್ದೇನೆ. ಬೆಳಿಗ್ಗೆ ದೀಪಕ್ ಸರ್ ಅವರು ಕೂಡ ಅದರ ಬಗ್ಗೆ ಟೌನಲ್ಲಿ ಹತ್ರ ಅವರು ಮಾತನಾಡಿದರು. ನಾವೆಲ್ಲರೂ ಕೂಡ ನಿಜವಾದ ಜನ್ಮದಿನ ಅವತ್ತಾರು ಇಟ್ಕೊಂಡಂತೆ ಅದು ಇವತ್ತು ನವೆಂಬರ್ 26. ಬಾಬಾ ಸಾಹೇಬರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಸಂವಿಧಾನವನ್ನು ರಚನೆಯನ್ನ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಕರ ಒಂದು ಸನ್ನಿವೇಶಗಳು ಅವರಿಗೆ ಎದುರಾಗಿತ್ತು. ಅದು ತಾವೆಲ್ಲರೂ ಕೂಡ ಏನು ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಲ್ಲಿ ನಡೆದಂತಹ ವಿಚಾರಗಳು, ಡಿಬೇಟ್ಗಳೇನಿತ್ತು ಅದನ್ನ ನಾವೆಲ್ಲರೂ ಕೂಡ ಓದಿ ನೋಡಿದರೆ ಅಲ್ಲಿ ನಮಗೆ ಅದು ಕಾಣಿಸ್ತದೆ. ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ನಮ್ಮ ದೇಶ ವಿಭಿನ್ನವಾದಂತಹ ದೇಶ, ಹಲವಾರು ಭಾಷೆಗಳು, ಹಲವಾರು ಧರ್ಮಗಳು, ಹಲವಾರು ಜಾತಿಗಳು ಇರುವಂತಹ ಒಂದು ವಿಭಿನ್ನ ದೇಶ. 5 ಕಿಲೋಮೀಟರ್ಗೆ ವಿಭಿನ್ನತೆ ಇರುವಂತಹ ಭಾಷೆಗಳು, ವಿಭಿನ್ನತೆ ಇರುವಂತಹ ಪದ್ಧತಿಗಳು, ಇವೆಲ್ಲೂ ಇರುವಂತಹ ಒಂದು ವಿಶಾಲವಾದಂತಹ ವಿಭಿನ್ನತೆ ಇರುವಂತಹ ದೇಶ. ಇಂಥ ದೇಶವನ್ನು ನೂರಾರು ವರ್ಷಗಳಿಗೆ ಕಾಪಾಡಿಕೊಂಡು ಹೋಗಬೇಕು. ಆ ವಿಭಿನ್ನತೆಯನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಏಕತೆಯನ್ನು ಮಾಡಬೇಕು. ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕಾಪಾಡಿಕೊಂಡು ಹೋಗುವಂತಹ ಒಂದು ಗ್ರಂಥವನ್ನು ನಾವು ಈ ದೇಶಕ್ಕೆ ನೀಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಬಾಬಾ ಸಾಹೇಬರು ಅವತ್ತಿನ ದಿವಸ ನಮಗೆ ಈ ಒಂದು ವಿಶೇಷವಾದಂತಹ ಗ್ರಂಥ, ಮಹಾಗ್ರಂಥ, ಭಾರತ ದೇಶದ ಸಂವಿಧಾನವನ್ನು ನಮಗೆ ನೀಡಿದಂತಹ ಒಂದು
ಇದಾಗಿದೆ. ಅದನ್ನ ಸಮರ್ಪಣೆಯನ್ನ ಮಾಡಬೇಕಾಗ್ತದೆ. ಬಾಬಾ ಸಾಹೇಬರ ನೆನಪನ್ನ ಮಾಡಿಕೊಂಡು ಅವ್ರಿಗೆ ನಾವು ಮೊದಲನೇದಾಗಿ ಇವತ್ತು ದಿವಸ ನಾವೆಲ್ಲರೂ ಸೇರಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂಥ ಕೆಲಸ ನಾವು ಇದು ಬರೀ ಒಂದು ಸಮಾಜ ಮಾಡುವಂತಹ ಕಾರ್ಯಕ್ರಮ ಆಗಬಾರ್ದು. ಸಂವಿಧಾನ ಯಾವತ್ತೂ ಕೂಡ ಒಂದು ಸಮಾಜಕ್ಕೆ ಮಾಡಿದಂತಹ ಗ್ರಂಥ. ಹಾಗೆ ಹೇಳಿದಂತೆ ವಿಭಿನ್ನತೆಯ ದೇಶವನ್ನ ಏಕತೆಯನ್ನು ಕಾಪಾಡಲಿಕ್ಕೆ ಎಲ್ಲ ಸಮಾಜಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಈ ದೇಶದ ಏಕತೆಯನ್ನು ಕಾಪಾಡುವಂತಹ ಗ್ರಂಥವನ್ನ ನೀಡೋದ್ರಿಂದ ಎಲ್ಲ ಸಮಾಜಗಳ ನಡುವೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ವಿಶೇಷವಾಗಿ ಬಾಬಾ ಸಾಹೇಬ್ ಹೇಳಿದಂತಹ ಸಂವಿಧಾನ ಇವತ್ತು ನಾನು ಕೂಡ ಇಲ್ಲಿ ನಿಂತು ಮಾತನಾಡ್ತೇನೆ ಅಂತಂದ್ರೆ ಇದು ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದ ಕಾರಣ. ಹಲವಾರು ಬಾರಿ ನಾನು ಕೂಡ ಹೇಳಿದ್ದೇನೆ, ಈ ದೇಶದ ಪ್ರಧಾನಮಂತ್ರಿಗಳು ಅವರು ಒಬ್ಬ ಚಾ ಮಾರುವವರಿಂದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನವೇ ಕಾರಣ. ತಾವು ನಮ್ಮ ರಾಜ್ಯದಲ್ಲೇ ನೋಡೋದು, ನಮ್ಮ ತಂದೆಯವರೇ ನೋಡೋದು, ಅವರು ಸತ್ಯಾಗ್ರಹ ವಿಧಾನಸಭಾ ಕ್ಷೇತ್ರದಿಂದ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಶಾಸಕರಾಗ್ತಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನ ಕಾರಣ. ಸಂವಿಧಾನ ಇರುವಂತಹ ಏನು ಎಲೆಕ್ಷನ್ ಪದ್ಧತಿ ಇದೆ, ನಮ್ಮ ಇರುವಂತಹ ಡೆಮಾಕ್ರಸಿ ಪದ್ಧತಿ ಇದೆ, ಅದು ಕಾರಣ. ನಮ್ಮ ಬದುಕು ಸಂವಿಧಾನದ ಜೊತೆ ಶಾಶ್ವತ. ಆದರೆ ನಾವು ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳನ್ನು ತಿಳಿದಾಗ ಮಾತ್ರ ನಾವು ಸಂವಿಧಾನಾತ್ಮಕವಾದಂಥ ಒಂದು ಬದುಕನ್ನು ನಾವು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಹೇಳ್ಕೊಟ್ಟಿರುವಂತಹ ಬದುಕನ್ನು ನಾವು ಸಾಧಿಸಲಿಕ್ಕೆ ಆಗ ಮಾತ್ರ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಇವತ್ತು ದಿವಸ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬರಿಗೆ ನಾವು ಯಾವತ್ತೂ ನಿಜವಾದ ಗೌರವವನ್ನು ಸಲ್ಲಿಸ್ತೇವೆ ಅಂತಂದರೆ ನಮ್ಮ ಮೂಲಭೂತ ಹಕ್ಕುಗಳು, ನಮ್ಮ ಕರ್ತವ್ಯಗಳನ್ನು ನಾವು ಪಾಲನೆಯನ್ನು ಮಾಡಿದಾಗ ಮಾತ್ರ ನಾವು ನಿಜವಾದ ಗೌರವವನ್ನು ಸಂವಿಧಾನಕ್ಕೆ ಬಾಬಾ ಸಾಹೇಬರಿಗೆ ಸಲ್ಲಿಸಿದಾಗ ಆಗ್ತದೆ ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಕೂಡ ಒಬ್ಬ ವಕೀಲನಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದೇನೆ. ವಕೀಲನಾಗಿ ಸಂವಿಧಾನವನ್ನು ಓದೋದೇ ಒಂದು ಬೇರೆ, ಆದರೆ ಒಬ್ಬ ಜನಸಾಮಾನ್ಯನಾಗಿ ನಾನು ಸಂವಿಧಾನವನ್ನು ಓದ್ಕೊಂಡು ನನ್ನ ಹಕ್ಕುಗಳನ್ನು ತಿಳ್ಕೊಂಡು ನನ್ನ ಕರ್ತವ್ಯಗಳನ್ನು ನಾನು ಪಾಲನೆ ಮಾಡೋದು ನಿಜವಾದ ಭಾರತೀಯನ ಒಬ್ಬ ಕರ್ತವ್ಯ ಅನ್ನೋದನ್ನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಇವತ್ತಿನ ದಿವಸ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ DSSನ ಎಲ್ಲ ನಮ್ಮ ಬಂಧು ಮಿತ್ರರು ಸೇರಿ ಮಾಡಿದ್ದಾರೆ. ಬೆಳಿಗ್ಗೆ ಸುಮಾರು 11 ಗಂಟೆಗೆ ಬರೋಕ್ಕಾಗಿತ್ತು, ಆದರೆ ನಮ್ಮಲ್ಲೆಲ್ಲ ಗುದ್ಲಿ ಪೂಜೆಗಳು ಅಂದ್ಕೊಂಡಿದ್ದೀನಿ. ಇನ್ನೂ ಮುಂದುವರೆದ ಹಣ್ಣುನಹಳ್ಳಿ ದೇವರುಗಳೆಲ್ಲ ಗುದ್ಲಿ ಪೂಜೆಗಳಿದೆ. ಅದರಿಂದ ನಾನೇ ಉದ್ಘಾಟನೆ ಭಾಷಣ ಮಾಡಿ ನಮ್ಮ ದೀಪಕ್ ಸರ್ ಅವರು ಇರ್ತಾರೆ, ಅವರು ಕಾರ್ಯಕ್ರಮ ಅವರು ಉದ್ದೇಶಿಸಿ ನೆಕ್ಸ್ಟ್ ಮಾತನಾಡ್ತಾರೆ. ಅದರಿಂದ ತಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ನೋಡಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತಿನ ಸಂವಿಧಾನ ಸಮರ್ಪಣಾ ದಿನದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನೋಡಲಿಕ್ಕೆ ಹೆಚ್ಚಿನ ಪಡ್ತಾ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತಿನ ಪ್ರತಿಜ್ಞೆಯನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ತಾವೆಲ್ಲರೂ ಯಾವ ರೀತಿ ಪೀಠಿಕೆಯನ್ನು ನಾವೆಲ್ಲರೂ ಕೂಡ ಓದ್ತಾ ಇದ್ದೇವೆ, ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಮೂಲಭೂತ ಹಕ್ಕುಗಳನ್ನು, ನಮ್ಮ ಕರ್ತವ್ಯಗಳನ್ನು ಓದಿ ತಿಳ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ನಾವೆಲ್ಲರೂ ಕೂಡ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಒಂದು ಪ್ರತಿಜ್ಞೆಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ತಮ್ಮೆಲ್ಲರೂ ಕೂಡ ತಿಳಿಸಿ, ಇವತ್ತಿನ ದಿವಸ ನನಗೂ ಕೂಡ ಈ ವೇದಿಕೆ ಮೇಲೆ ನಿಂತು ಮಾತನಾಡಲಿಕ್ಕೆ ಒಂದು ಅವಕಾಶ